ಶರಣಾರ್ಥಿಗಳು. ಇಂದು ಶ್ರೀ ತರಳಬಾಳು ಜಗದ್ಗುರು ಶಾಖಾಮಠ ಸಾಣೆಹಳ್ಳಿ ಇಲ್ಲಿ ಪೂಜ್ಯರು ಕರ್ನಾಟಕದ ಎಲ್ಲ ವಚನ ತತ್ವಗಳನ್ನು ಪಾಲಿಸ್ತಕ್ಕಂಥವ್ರಿಗೆ ಅವುಗಳನ್ನು ಬೆಂಬಲಿಸ್ತಕ್ಕಂಥವ್ರಿಗೆ ಅದನ್ನು ಹೆಚ್ಚು ಜನಮಾನಸದಲ್ಲಿ ಬಿತ್ತುವ ನಿಟ್ಟಿನಲ್ಲಿ ಆನು ಒಲಿದಂತೆ ಹಾಡುಗಳು ಎನ್ನುವ ವಚನಕಂಠ ಸ್ಪರ್ಧೆಯನ್ನು ಆಯೋಜಿಸಿದ್ದು, ಈ ಒಂದು ಸ್ಪರ್ಧೆಯಲ್ಲಿ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಅವರನ್ನು ಇದಕ್ಕೆ ಸುಸ್ವಾಗತ ಬಯಸುತ್ತೇನೆ. ಹಾಗೆಯೇ ಮತ್ತೋರ್ವ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಬಸವ ಮುರುಗೇಂದ್ರ ಸ್ವಾಮಿಗಳು ಚಿತ್ರದುರ್ಗ, ಇವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಂದಕ್ಕೂ ಕಲಾವಿದರಿಗೂ ಹಾಗೂ ಸರ್ವರಿಗೂ ಸಹ ತುಂಬು ಹೃದಯದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇಲ್ಲಿಯವರೆಗೂ ವಚನ ಸಂಗೀತವನ್ನು ನಡೆಸಿಕೊಟ್ಟಂತಹ ನಮ್ಮ ಸಾಣೆಹಳ್ಳಿಯ ಸಂಗೀತ ಶಿಕ್ಷಕರು, ಕಲಾವಿದರು ಆಗಿರ್ತಕ್ಕಂತಹ ಎಚ್.ಎಸ್. ನಾಗರಾಜ್ ಹಾಗೂ ತಬಲಾ ಸಾಥಿ ಶರಣ್ ಕುಮಾರ್, ಇವರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸುಸ್ವಾಗತವನ್ನು. ಈ ಒಂದು ವಚನಕಂಠಪಾಠ ಸ್ಪರ್ಧೆಗೆ ಭಾಗವಹಿಸಿರ್ತಕ್ಕಂಥ ತಮಗೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿರುವ ಹಾಗೆ ಕೆಲವು ನಿಯಮ ನಿಬಂಧನೆಗಳನ್ನು ಹಾಕಿದೆ. ಆ ನಿಯಮ ನಿಬಂಧನೆಗಳನ್ನು ಅನುಸರಿಸಿ ತಾವೆಲ್ಲರೂ ಸಹ ಈ ವಚನಕಂಠಪಾಠದಲ್ಲಿ ಭಾಗವಹಿಸಬೇಕು, ಅದು ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅಂತ ಎಲ್ಲರಲ್ಲೂ ಸಹ ವಿನಂತಿಸ್ಕೊಳ್ತಾ, ಹಾಗೆ ಬಸವಾದಿ ಪ್ರಮಥರ ಒಂದು ತತ್ವಗಳು, ಅವರ ಆದರ್ಶಗಳು ನಾಡಿನ ವಿಶ್ವದ ಎಲ್ಲೆಡೆಗೂ ಹೆಚ್ಚು ಹೆಚ್ಚು ಪಸರಿಸಲಿ, ಹೆಚ್ಚು ಜನಮಾನಸಕ್ಕೆ ಮುಟ್ಟಿ ಕೇವಲ ಅವು ಕಂಠಪಾಠಕ್ಕೆ, ಹೇಳುವುದಕ್ಕೆ, ಭಾಷಣಗಳಲ್ಲಿ ಮಾತ್ರ ಸೀಮಿತವಾಗದೆ ಎಲ್ಲರ ಜೀವನಕ್ಕೂ ಸಹ ಅನ್ವಯಿಸಿಕೊಂಡು ನಡೆದುಕೊಳ್ಳುವಂತೆ ಆಗಲಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಕುರಿತಂತೆ ಉದ್ಘಾಟನೆಯನ್ನು ಪೂಜ್ಯರು ಹಾಗೂ ಉಳಿದಂತಹ ಎಲ್ಲರೂ ಸೇರಿ ನೆರವೇರಿಸಿಕೊಳ್ಬೇಕು ಅಂತೇಳಿ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜೋಗಿಯ ಬಲದಿಂದ ಪ್ರಬಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ.
ಲೆಕ್ಕವನರಿಯೇ ಅಮೃತಗಣ ದೇವಗಣವನರಿಯೇ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆನುವಲಿದಂತೆ ಹಾಡುವೆ. ಈ ಆನುವಲಿದಂತೆ ಹಾಡುವ ವಚನ ಕಂಠಪಾಠ ಸ್ಪರ್ಧೆಯ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಪೂಜ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಈ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಈಗ ತಾನೇ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಒಂದು ಮಾತನ್ನು ಕೇಳಿದ್ರೆ ಅತಿಶೋಕ್ತಿ ಏನಲ್ಲ ಅಂತ ಅಂದ್ಕೊಂಡು, ಬಸವಣ್ಣನವರು ಸರ್ವರಿಗೂ ಸಮಾನತೆಯನ್ನು ಸಾರಿದವರು. ಯಾವುದೇ ಮೇಲು ಕೀಳು ಅನ್ನೋದನ್ನು ಬೇರೆ ಮಾಡದೆ ಎಲ್ಲರೂ ಒಂದೇ ಅನ್ನುವಂತಹದ್ದನ್ನು ಮನಗಂಡು ಈಗ ಉದ್ಘಾಟನೆಯನ್ನು ಮಾಡಿದಂತಹ ಮಗು ಉದ್ಘಾಟನೆಯನ್ನು ಎಡಗೈಯಿಂದ ದೀಪವನ್ನು ಹಚ್ಚುವುದರ ಮುಖಾಂತರ ಉದ್ಘಾಟನೆಯನ್ನು ನಡೆಸಿಕೊಟ್ಟು, ಹಾಗೆ ಯಾವುದು ಹೆಚ್ಚು ಅಲ್ಲ, ಯಾವುದು ಮೇಲು ಅಲ್ಲ, ಕೀಳು ಅಲ್ಲ, ಎಲ್ಲದೂ ಸಹ ಸರಿ ಸಮಾನ ಅನ್ನೋದನ್ನು ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ತೋರಿಸ್ಕೊಟ್ಟಿದೆ. ಅದನ್ನು ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಅನಿಸುತ್ತೆ. ಹಾಗೆ ಬಸವಣ್ಣನವರು ಸಹ ಒಂದು ಇಷ್ಟಲಿಂಗವನ್ನು ತಮ್ಮ ಎಡಗೈಯಲ್ಲೇ ಇಟ್ಟುಕೊಂಡು ಅದನ್ನು ಪೂಜಿಸ್ತಕ್ಕಂಥ ಆರಾಧಿಸ್ತಕ್ಕಂತಹದ್ದು ಒಂದು ವಾಸ್ತವ ಇಲ್ಲಿ ಒಂದು ನಡೆದಿದೆ ಅನ್ನುವಂಥದ್ದನ್ನು ತಮ್ಮೆಲ್ಲರಿಗೂ ಸಹ ತಿಳಿಸೋದಕ್ಕೆ ಸಂತೋಷ ವ್ಯಕ್ತಪಡಿಸ್ತಾ, ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಪೂಜ್ಯ ಶ್ರೀ ಸ್ವಾಮೀಜಿಯವರು, ಮುರುಘರಾಜ ಸ್ವಾಮೀಜಿಯವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಂಡು. ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ, ಲಿಂಗಾನುಭವದಿಂದ ನಿಮ್ಮ ಕಂಡು ಎನ್ನ ಮರದೆ ಕೂಡಲ ಸಂಗಮ ದೇವ. ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಎಲ್ಲ ಶರಣರಿಗೂ ಶರಣೆಯರಿಗೂ ಮಾತೆಯರಿಗೂ ಮಕ್ಕಳಿಗೂ ಕಲಾವಿದರಿಗೂ ಮಠದ ಸಿಬ್ಬಂದಿ ವರ್ಗದವರಿಗೂ ಶಿಕ್ಷಕರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಈಗ ತಾನೇ ವಚನಗಳನ್ನ ಭಾಳ ಚೆನ್ನಾಗಿ ಹಾಡಿದರು ಕಲಾವಿದರು, ಗವಾಯಿಗಳು, ಸಂಗೀತ ಶಿಕ್ಷಕರು ಭಾಳ ಚೆನ್ನಾಗಿ ನೀವೆಲ್ಲ ಕೇಳಿದ್ರಿ. ಆ ವಚನಗಳಲ್ಲಿ ಅಮೃತ ಇದೆ. ಆ ಅಮೃತವನ್ನು ಆಸ್ವಾದಿಸುವಂಥ ಕಲೆ ಯಾರಿಗಿರ್ತದೆ, ಅಮೃತ ತಮಗೆ ಸಿಗ್ತದೆ. ಅದು ಜೇನು ಹೂವಿದ್ದಲ್ಲಿಗೆ ಬರುತ್ತೆ, ಆದರೆ ಹೂವು ಜೇನಿದ್ದಲ್ಲಿಗೆ ಹೋಗಂಗಿಲ್ಲ. ಹಾಗೆ ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಬರಬೇಕು, ಗುರುವಿನ ಮಠಕ್ಕೆ ನಾವು ಬರಬೇಕು. ಶ್ರುತಿ ಎರಡೂ ಇದೆ. ಇದು ಶ್ರುತಿ, ಇದು ತಾಯಿ ಇದ್ದಂಗೆ. ಅದು ಮಂದಿರದಲ್ಲಿ ಸ್ಮರಿಸಿ, ವೇದಿಕೆಯಲ್ಲಿರುವ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಕರಿಯಲ್ಲಿ ತಡೆವಲ್ಲೆ ಸಿರಿಯಲ್ಲಿ ತಡೆವಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯ ಒಂದು ಅರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಇದೊಂದು ಚೇಡರ ದಾಸಮಯ್ಯನವರ ವಚನ. ಈ ವಚನದ ಭಾವವನ್ನು ಈಗಾಗಲೇ ನೀವು ಗ್ರಹಿಸಿರ್ಬೋದು. ಅಲ್ಲಿ ಹೇಳ್ತಾ ಇದ್ದಾರೆ, ಆನೆ ಕೊಟ್ಟರು ಬೇಡ, ಸಂಪತ್ತು ಕೊಟ್ಟರು ಬೇಡ, ಭಗವಂತನೇ ಬರ್ತಾನೆ ಅಂದರೂ ಬೇಡ, ಮತ್ತೇನು ಬೇಕು? ಶರಣರ ಒಂದು ಒಳ್ಳೆಯ ಮಾತು ನನ್ನ ಕಿವಿಗೆ ಬೀಳೋದಾದರೆ ಅದೇ ಬಹಳ ಶ್ರೇಷ್ಠವಾದದ್ದೇ ಹೊರತಾಗಿ ಉಳಿದಂಥವುಗಳಲ್ಲ ಅಂತ ಹೇಳಿ. ಹಾಗೆ ನಮಗೆ 12ನೇ ಶತಮಾನದಲ್ಲಿ ಸುಮಾರು 33 ಜನ ತಾಯಂದರು, 200ಕ್ಕೂ ಹೆಚ್ಚು ಜನ ಪುರುಷರು ಇಂಥ ವಚನಗಳನ್ನು ಕೊಟ್ಕೊಂಡಿದ್ದಾರೆ. ಈಗ ತಾನೇ ಸ್ವಾಮೀಜಿಯವರು ಹೇಳಿದ ಹಾಗೆ ಅವುಗಳಲ್ಲಿ ಅಮೃತ ಇದೆ. ಆ ಅಮೃತವನ್ನು ಸೇವಿಸುವಂಥ ಗುಣ ನಮಗೆ ಬರಬೇಕು. ಆದರೆ ಬಹುತೇಕ ಜನರ ಸ್ವಭಾವ ಹೆಂಗೆ ಅಂತಂದರೆ, ಅಮೃತಕ್ಕಿಂತ ಯಾವ್ದು ಭಾಳ ಇಷ್ಟ. ಎಲ್ಲರಿಗೂ ಗೊತ್ತಿದೆ, ರಾತ್ರಿ ಎಲ್ಲ ಹೋಗ್ತಿರ್ತಾರಲ್ಲ ಕೆಲವರು, ಅದು ಭಾಳ ಇಷ್ಟ. ನೊಣಗಳಿಗೆ 2 ರೀತಿ ಇರೋದು. ಒಂದು ಜೇನು ನೊಣ, ಇನ್ನೊಂದು ನಾವು ಕೂತಾಗೆಲ್ಲ ಹಾರಾಡುತ್ತಲ್ಲ ಆ
ಜೇನ್ನೊಣ ಎಲ್ಲಿ ಕೂರುತ್ತೆ? ಎಲ್ಲಿ ಹೂವು ಮಕರಂದವನ್ನು ಹೊರಸೂಸುತ್ತೋ ಅಂಥ ಹೂವಿನ ಮೇಲೆ ಕೂತು ಮಕರಂದವನ್ನು ಮಾತ್ರ ಹೀರುವಂಥದ್ದು ಜೇನುನೊಣದ ಸ್ವಭಾವ. ಆದರೆ ನಾವು ನೋಡ್ತಾ ಇರೋವಂಥ ನೊಣ ಏನು ಮಾಡುತ್ತೆ? ನಮ್ಮ ಆಹಾರದ ಮೇಲೂ ಕೂರುತ್ತೆ, ನಮ್ಮ ಮೈ ಮೇಲೂ ಕೂರುತ್ತೆ, ಅಷ್ಟೇ ಅಲ್ಲ ಬೇಸಿಗೆ ಮೇಲೂ ಕೂರುತ್ತೆ, ಸಗಣಿ ಮೇಲೂ ಕೂರುತ್ತೆ. ಒಂದು ಜೇನುನೊಣದ ಸ್ವಭಾವ. 12ನೇ ಶತಮಾನದ ಎಲ್ಲ ಶರಣರು ಬಹುತೇಕ ಜೇನುನೊಣದ ಸ್ವಭಾವ. ಹಾಗಾಗಿನೇ ಅವ್ರು ನಮಗೆಲ್ಲ ಕೊಟ್ಟಿರುವಂಥದ್ದು ಸಿಹಿಯಾದಂಥ ಜೇನುತುಪ್ಪವನ್ನು. ಈಗ ಆ ತುಪ್ಪವನ್ನು ಸವಿಯುವಂಥ ಮನಸ್ಸು ನಮ್ಮದಾಗ್ತದೆ. ಆದರೆ ಈ ದೇಶದಲ್ಲಿ ನಾಲಿಗೆ ರುಚಿ ಬಹಳ ವಿಚಿತ್ರವಾಗಿದೆ. ಆ ನಾಲಿಗೆ ಯಾವುದು ಆರೋಗ್ಯಕ್ಕೆ ಪೂರಕವೋ ಅಂಥದನ್ನು ಬಯಸೋದಿಲ್ಲ. ಆರೋಗ್ಯಕ್ಕೆ ಅಲ್ಲದ್ದನ್ನೇ ಹೆಚ್ಚು ಹೆಚ್ಚು ಬಯಸ್ತಾ ಹೋಗ್ತದೆ. ಉದಾಹರಣೆಗೆ ಅನೇಕರಿಗೆ ಡಯಾಬಿಟಿಸ್ ಇರುತ್ತೆ, ಸಿಹಿ ಮೂತ್ರ ರೋಗ. ವೈದ್ಯರು ಹೇಳ್ತಾರೆ, ಯಾರಿಗೆ ಸಿಹಿ ಮೂತ್ರ ರೋಗ ಬಂದಿದೆಯೋ ಅಂಥವರು ಸಿಹಿಯನ್ನು ವಿಷ ಅಂತ ಭಾವಿಸ್ಬೇಕು. ಆಗ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅನೇಕ ಜನ ಹೇಗೆ ಮಾಡ್ತಾರೆ? ಮನೆಯಲ್ಲಿ ಸಿಹಿ ಪದಾರ್ಥ ಕೇಳಿದರೆ ನೀಡೋದಿಲ್ಲ. ಹಾಗಾಗಿ ಸಾರ್ವಜನಿಕವಾಗಿ ಪ್ರಸಾದ ವ್ಯವಸ್ಥೆ ಇರುತ್ತಲ್ಲ, ಮದುವೆ ಮುಂಚೆ ಇತ್ಯಾದಿ, ಅಂತಲ್ಲಿ ಹೋಗಿ ಯಥೇಚ್ಛವಾಗಿ ಸಿಹಿಯನ್ನು ಊಟ ಮಾಡ್ತಾರೆ. ತಂದೆ ಬಹಳ ನಿಶ್ಶಕ್ತಿ ಆಗ್ತಾಯಿದೆ, ಆಯಾಸ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ ಅಂತ ವೈದ್ಯರ ಹತ್ರ ಹೋದಾಗ ಅವ್ರು ಟೆಸ್ಟ್ ಮಾಡ್ತಾರೆ. ಏನ್ರಿ ನಿಮ್ಮ ಸಕ್ಕರೆ ಅಂಶ 400 ಇದೆಯಲ್ಲ, ಏನು ಬಹಳ ಸಿಹಿ ತಿಂದಿದ್ರೆ? ಇಲ್ಲ ಸ್ವಾಮಿ, ನಮ್ಮ ಮನೆಯವ್ರನ್ನ ಕೇಳ್ರಿ, ಮನೆಯಾಗ ಎಂದೂ ನಾನು ಸಿಹಿ ಮುಟ್ಟಿಲ್ಲ. ನಿಜ, ಮನೆಯಲ್ಲಿ ಮುಟ್ಟಿಲ್ಲ, ಅದು ಹೊರಗಡೆ. ಅದು ಯಾಕೆ ಅಂತಂದರೆ ನಾಲಿಗೆ ರುಚಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತಾ ಹೋದೆವು ಹೊರತಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಬೇಕಾದಂಥ ಆಹಾರವನ್ನು ಪಡ್ಕೊಳ್ಳಿ. ಇನ್ನೊಂದು ಉದಾಹರಣೆ ಹೇಳೋದಾದರೆ BP, ರಕ್ತದ ಒತ್ತಡ. ಯಾರಿಗೆ ರಕ್ತದ ಒತ್ತಡ ಇರುತ್ತೋ ಅವರು ಉಪ್ಪನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಮತ್ತು ಉಪ್ಪಿನಕಾಯಿಯನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಕೆಲವು ಸ್ವಭಾವ ಹೇಗಿರುತ್ತೆ ಅಂದರೆ ಉಪ್ಪಿನಕಾಯಿ ಇಲ್ಲದೆ ಊಟನೇ ಇರುತ್ತೆ. ಆ ಉಪ್ಪಿನಕಾಯಿ ಇಲ್ಲ ಅಂತಂದ್ರೆ ಇದೆಯಂಥ ಊಟ. ಅದರ ಜೊತೆ ಕೆಲವರು ಅಡುಗೆಗೆ ಎಷ್ಟೇ ಉಪ್ಪು ಹಾಕಿದ್ರು ಮತ್ತೆ ಮೇಲೆ ಉಪ್ಪು ಹಾಕಿಸ್ಕೊಳ್ಳುವಂಥ ಗುಣ. ಅದರ ಪರಿಣಾಮ ಏನಾಗುತ್ತೆ? ನಿಮ್ಮ ರಕ್ತದ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಅದು ದೈಹಿಕ ಮಾನಸಿಕ ಆರೋಗ್ಯವನ್ನು ಕೆಡಿಸುತ್ತೆ. ಹಾಗಾಗಿ ಮನುಷ್ಯ ನಾಲಿಗೆಯ ರುಚಿಗೆ ಮಾರಬಹುದು. ಆ ನಾಲಿಗೆ ಎರಡು ಅರ್ಥದಲ್ಲಿ. ಇನ್ನೊಂದು ನಮ್ಮ ಆರೋಗ್ಯ ಅನಾರೋಗ್ಯ, ನಮ್ಮ ಏಳು ಬೀಳು, ಅದಕ್ಕೂ ಕಾರಣ ನಾಲಿಗೆನೇ. ಕಾರಣ ಏನು ಅಂತ ಒಂದು ಆರೋಗ್ಯ ಆಯಿತು, ಇನ್ನೊಂದು ಆಡುವ ಮಾತು. ಏನೇನೋ ಮಾತಾಡಿದರೆ ಏನಾಗುತ್ತೆ? ಅನಾಹುತವನ್ನು ನಾವಾಗಿಯೇ ಬರಮಾಡ್ಕೊಳ್ತೀವಿ. ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿಯುವುದಿಲ್ಲ. ಮನುಷ್ಯ ಮಾತಾಡಬೇಕು. ಮಾತು ಮಂತ್ರ. ಮಾತು ಮನುಷ್ಯನ ವ್ಯಕ್ತಿತ್ವವನ್ನು ಇನ್ನಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಬೇಕು. ಹಾಗಾಗಬೇಕು ಅಂತಂದರೆ ಅವನು ಒಳ್ಳೆಯ ಮಾತುಗಳನ್ನು ಆಡಬೇಕು, ಆಡಿದಂತೆ ನಡೀಬೇಕು, ನುಡಿಗಳ ನಡುವೆ ಇರುವಂಥ ಅಂತರವನ್ನು ನೀಗಿಕೊಳ್ಬೇಕು.
ಹಾಗೆ ನೀಗಿಕೊಂಡಾಗ ಆ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಆಗ್ತಾ ಹೋಗುತ್ತೆ. ಆ ನೆಲೆಯಲ್ಲಿ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಆ ನಾಲಿಗೆ ಮೇಲೆ ಹತೋಟಿ ಇರಬೇಕು. ನಾವು ಏನು ಮಾತಾಡ್ತೀವಿ, ಹೇಗೆ ಮಾತಾಡ್ತೀವಿ, ಯಾಕೆ ಮಾತಾಡ್ತೀವಿ, ಇಂಥ ಮಾತಿನ ಅಗತ್ಯ ಇರುತ್ತೆ, ಈ ರೀತಿ ನಮಗೆ ನಾವೇ ಚಿಂತನೆಯನ್ನು ಮಾಡ್ತಾ ಹೋಗೋದು. ಹಾಗೆ ಚಿಂತನೆ ಮಾಡಿ ಎಂಥ ಮಾತುಗಳನ್ನು ಆಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಂಥವರು ಬಸವಾದಿ ಶಿವಶರಣರು. ಇಲ್ಲಿರುವಂಥ ಕೃತಿಗಳನ್ನು ನೀವು ನೋಡ್ತಾ ಇದ್ದೀರಿ, 15 ಕೃತಿಗಳಿದ್ದಾವೆ. ಅಲ್ಲಿ ಶರಣರ ಸುಮಾರು 22,000 ವಚನಗಳಿದ್ದಾವೆ. 22,000 ವಚನಗಳನ್ನು ಓದಲಿಕ್ಕೆ ಆಗಲ್ಲ ಎಷ್ಟೋ ಜನರಿಗೆ, ನಮ್ಮನ್ನು ಸೇರಿಸಿಕೊಂಡ ಹಾಗೆ. ಆದರೆ ಅದರಲ್ಲಿ ಕೆಲವು ವಚನಗಳನ್ನಾದರೂ ನಾವು ಓದೋದು, ಓದಿದ್ದನ್ನು ಅರ್ಥ ಮಾಡಿಕೊಂಡದ್ದನ್ನು ನಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತರೋದು, ಇದು ಬಹಳ ಮುಖ್ಯ. ಆ ನೆಲೆಯಲ್ಲಿ ನಮ್ಮ ಅನೇಕ ಜನ ಹಿರಿಯರು ವಚನಗಳ ಅಧ್ಯಯನ ಮಾಡಿದಂಥವ್ರು, ಅಧ್ಯಯನ ಮಾಡಿದ್ದನ್ನು ಅರಗಿಸ್ಕೊಂಡದ್ದನ್ನು ಆಚರಣೆಯಲ್ಲಿ ತಂದಂಥವ್ರು. ಬಹುಶಃ ಈ ವಚನಗಳ ಅಸ್ತಿತ್ವ ಬಹುತೇಕ ಮರ್ತೇ ಹೋಗಿದೆ. ಅದನ್ನು ಜಾರಿಯಲ್ಲಿ ತಂದಂಥವರು ನಿಮಗೆ ಗೊತ್ತಿರಬೇಕು, ಹೋಗು ಹಳಕಟ್ಟಿ ಅಂತ. ಹೋಗು ಹಳಕಟ್ಟಿಯವರು ಒಬ್ಬ ಶ್ರೇಷ್ಠ ವಕೀಲರು, ಶಾಸಕರು, ರಾಜಕಾರಣಿಗಳು, ಆರ್ಥಿಕವಾಗಿ ತುಂಬ ಸುಸ್ಥಿತಿ ಇದ್ದಂಥ ಅವರಿಗೆ ಒಮ್ಮೆ ಇಂಥ ಒಂದು ವಚನದ ಕಟ್ಟು ಸಿಗುತ್ತೆ. ಆ ವಚನಗಳನ್ನು ಓದ್ತಾ ಹೋದಾಗ ಅವರಿಗೆ ಸ್ವರ್ಗ ಸಿಕ್ಕಂಗಾಗುತ್ತೆ, ಅಮೃತ ಸೇವನೆ ಮಾಡಿದಷ್ಟು ಖುಷಿಯಾಗುತ್ತೆ. ಓದ್ತಾ 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 ತಮ್ಮನ್ನೇ ತಾವು ಮೈಮರಿತಾರೆ. ಮುಂದೆ ತಮ್ಮ ವಕೀಲ ವೃತ್ತಿ ಬಿಡ್ತಾರೆ, ರಾಜಕಾರಣ ಬಿಡ್ತಾರೆ. ಎಲ್ಲೆಲ್ಲಿ ಈ ವಚನ ಸಾಹಿತ್ಯ ಸಿಗುತ್ತೋ, ಅದು ಈಗ ತಾಳೆ ಗರಿಯಲ್ಲಿ ಇರೋವಂಥದ್ದಾಗಲಿ, ಬರವಣಿಗೆಯಲ್ಲಿ ಇರೋದಾಗಲಿ, ಅದನ್ನು ಶೋಧನೆ ಮಾಡುತ್ತಾ ಹುಡುಕ್ತಾ ತಾವೇ ಸ್ವತಃ ಅವುಗಳನ್ನು ಪ್ರಕಟಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ನಿಮಗೆ ಗೊತ್ತಿರಬೇಕು, ಬಸವಣ್ಣವರ ಕೆಲವು ವಚನಗಳನ್ನು ಆಯ್ಕೆ ಮಾಡಿ ಅದನ್ನು ಪ್ರಿಂಟ್ ಮಾಡಬೇಕು ಅಂತ ಹೇಳಿ ಭಾಷನ್ ಮಿಷನ್ ಮಂಗಳೂರಿಗೆ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಪ್ರಿಂಟಿಂಗ್ ಪ್ರೆಸ್ಗಳು ಹೆಚ್ಚಿರಲಿಲ್ಲ. ಅವರು ಸುಮಾರು 6 ತಿಂಗಳು ಆ ವಚನಗಳನ್ನು ಹಾಗೆ ಇಟ್ಕೊಂಡು ವಾಪಸ್ ಕಳಿಸ್ತಾರೆ. ಇಲ್ಲ, ಇದನ್ನು ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಕಾರಣ ಏನು ಅಂತಂದರೆ, ಅದು ಕ್ರಿಶ್ಚಿಯನ್ ಮಿಷನ್. ಈ ವಚನಗಳು ಜಾರಿಯಲ್ಲಿ ಬಂದರೆ, ಜನರಿಗೆ ಗೊತ್ತಾದರೆ, ಕ್ರೈಸ್ತ ಧರ್ಮಕ್ಕಿಂತ ಹೆಚ್ಚು ಪ್ರಚಾರಕ್ಕೆ ಈ ಧರ್ಮ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ಅವುಗಳನ್ನು ಪ್ರಿಂಟ್ ಮಾಡೋಲ್ಲ. ಆದರೆ ಹಳಕಟ್ಟಿಯವರು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ತಮ್ಮದೇ ಆದಂಥ ಒಂದು ಪ್ರೆಸ್ಸನ್ನು ಹಾಕ್ತಾರೆ, ತಾವೇ ಮಳೆ ಜೋಡಿಸ್ತಾರೆ, ತಾವೇ ಆ ಕೃತಿಯನ್ನು ಬರ್ತಾರೆ. ಮುಂದೆ ಸಂಪೂರ್ಣ ತಮ್ಮನ್ನು ತಾವು ಅದಕ್ಕೆ ಅರ್ಪಣೆ ಮಾಡ್ತಾರೆ. ಅವರು ಮಾಡಿದಷ್ಟು ಶರಣ ಸಾಹಿತ್ಯ ಸೇವೆಯನ್ನು ಬಹುಶಃ ಕರ್ನಾಟಕದಲ್ಲಿರುವಂತಹ ಯಾವುದೇ ಸಾಹಿತಿಗಳು, ಮಠಾಧಿಪತಿಗಳು, ವಿದ್ವಾಂಸರು ಮಾಡಿಲ್ಲ ಅಂತ ಹೇಳಿದರೆ ಅತಿಶಯೋಕ್ತಿ ಅನ್ನಲ್ಲ. ಇದಕ್ಕಾಗಿ ಅವರು ತಮ್ಮ ಆರ್ಥಿಕ ಸುಸ್ಥಿತಿಯನ್ನು ಕಳ್ಕೊಂಡ್ಬಿಡ್ತಾರೆ. ಒಂದು ಹೊತ್ತಿನ ಊಟಕ್ಕೂ ಅವ್ರಿಗೆ ಸಂಕಷ್ಟ ಬರುತ್ತೆ. ಮನೆ ಮಾರ್ತಾರೆ, ಬಾಡಿಗೆ ಮನೆಯಲ್ಲಿ ಆಗಾಗ ಅದನ್ನು ಬದಲಾಯಿಸ್ತಾರೆ. ಯಾವ ಬಾಡಿಗೆ ಕಡಿಮೆ ಸಿಗುತ್ತೋ ಅಂಥ ಮನೆಗೆ ಹೋಗಿ ಬಾಡಿಗೆ ಇರೋದು. ಅವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಡುತ್ತೆ. ಕೊಟ್ಟ ಸಂದರ್ಭದಲ್ಲಿ ಯಾರ್ಯಾರು ಪ್ರಶಸ್ತಿ ಪಡ್ಕೊಂಡಿರ್ತಾರೋ ಅವ್ರಿಗೆಲ್ಲ ಪ್ರತ್ಯೇಕವಾಗಿ ಒಂದು ಭೋಜನದ ವ್ಯವಸ್ಥೆ ಮಾಡಿರ್ತಾರೆ. ಆಗ ಇವರು ಒಂದು ಕರಿ ಕೋಟನ್ನು ಧರಿಸಿಕೊಂಡು ಊಟಕ್ಕೆ ಹೋಗ್ತಾರೆ. ಆವಾಗ ಒಡೆಯರಿದ್ದವರು, ವಿ ಸಿ ಅವರು ಅವ್ರಿಗೆ ಹೇಳ್ರಿ, ಇಂಥ ಬಿಸಿಲು ಸೆಕೆ ಇದೆ,
ಕೋಟ್ ಹಾಕೊಂಡು ಕೂತಿದ್ದಲ್ಲ, ಕೋಟ್ ಬಿಚ್ಚಾಕಿ ಕೇಳಿದೆ. ಹೋಗಿ ಅವ್ರಿಗೆ ಸೂಚನೆ ಕೊಟ್ಟಾಗ, ಕೋಟ್ ಬಿಚ್ಚಿದ್ರೆ ನನ್ನ ಬಂಡವಾಳ ಬಯಲಾಗತ್ತಪ್ಪ, ಯಾಕೆ ನಾನು ಒಳಗಿನ ಅಂಗಿ ಎಲ್ಲ ಹರಿದ್ಬಿಟ್ಟಿದೆ, ಅದು ಇನ್ನೊಬ್ರಿಗೆ ಕಾಣಬಾರ್ದು ಅಂತ ನಾನು ಯಾವಾಗಲೂ ಕೋಟ್ ಹಾಕೊಂಡು ಮೇಲೆ ಬರ್ತೇನೆ. ಅಂದರೆ ಎಷ್ಟು ಆರ್ಥಿಕ ನಷ್ಟವನ್ನು ಅನುಭವಿಸಿದ್ರು ಅನ್ನೋದನ್ನು ನೀವು ಗಮನಿಸಬೇಕು. ಈ ಶರಣ ಸಾಹಿತ್ಯ ಸಂಶೋಧನೆ, ಪ್ರಚಾರ, ಪ್ರಸಾರ, ಇದಕ್ಕಾಗಿ ಅವರು ಏನೆಲ್ಲ ತ್ಯಾಗವನ್ನು ಮಾಡಿದರು. ಅಂಥವರ ತ್ಯಾಗದ ಪ್ರತಿಫಲವಾಗಿ ಇವತ್ತು ವಚನ ಸಾಹಿತ್ಯ ನಮಗೆ ಲಭ್ಯವಾಗಿದೆ. ಈಗ ಆ ಸಾಹಿತ್ಯದಿಂದ ನಾವು ಪ್ರಯೋಜನವನ್ನು ಪಡ್ಕೋಬೇಕಾಗಿದೆ. ನಮ್ಮ ನಾಡಿನಲ್ಲಿ ಇನ್ನೂ ಕೂಡ ವಚನ ಸಾಹಿತ್ಯ ಎಷ್ಟರ ಮಟ್ಟಿಗೆ ಬೆಳಕಿಗೆ ಬರಬೇಕಾಗಿತ್ತೋ ಅಷ್ಟರ ಮಟ್ಟಿಗೆ ಬೆಳಕಿಗೆ ಬಂದಿಲ್ಲ. ಆ ನೆಲೆಯಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವು ಸಾಹಿತಿಗಳು, ಮಠಾಧೀಶರು, ಸಂಘ ಸಂಸ್ಥೆಗಳು ವಚನ ಸಾಹಿತ್ಯ ಪ್ರಚಾರ ಪ್ರಸಾರಕ್ಕೆ ಹೆಚ್ಚು ಮಾನ್ಯತೆಯನ್ನು ನೀಡ್ತಾ ಬಂದಿದೆ. ಸಿರಿಗೆರೆಯಲ್ಲಿ ಅನೇಕ ಮಕ್ಕಳಿಗೆ ಈ ರೀತಿ ವಚನ ಕಂಠಪಾಠ ಸ್ಪರ್ಧೆಯನ್ನು ಮಾಡುವಂಥ ಪದ್ಧತಿ ನಮ್ಮ ಹಿರಿಯ ಗುರುಗಳಿಂದ ಪ್ರಾರಂಭ ಆಯಿತು. ಅವರು ದಂದಣ ದತ್ತನ ಗೋಷ್ಠಿ ಅಂತ ಪ್ರಾರಂಭ ಮಾಡಿದರು. ಬಸವಣ್ಣವರು ವಚನದಲ್ಲೇ ಆ ದಂದಣ ದತ್ತನ ಅಂತ ಬಂದಿರೋಂಥದ್ದು ಯಾವುದಾದ್ರು ವಚನ, ಆಳಿಗೊಡ್ಡಿಯರೆಂದು ಅಂಜಲದೇಕೆ, ನಾಸ್ತಿಕವಾಡಿಯರೆಂದು ನಾಚಲದೇಕೆ, ಏನೂ ಅರಿಯನೆಂದು ಮೌನಗೊಂಡಿರಬೇಡಿ, ಕೂಡಲ ಸಂಗಮ ದೇವರ ಮುಂದೆ ದಂದಣ ದತ್ತನ ಎನ್ನಿ. ಈ ವಚನವನ್ನು ಆಧಾರವಾಗಿಟ್ಟುಕೊಂಡು ಮಕ್ಕಳಿಗೆ ಮಾತನ್ನು ಕಲಿಸುವಂಥ ಪರಂಪರೆಯನ್ನು ಕೂಡ ನಮ್ಮ ಗುರುಗಳು ಜಾರಿಯಲ್ಲಿ ತಂದರು. ಆ ನೆಲೆಯಲ್ಲಿ ಸ್ವಲ್ಪ ಈ ಹೊಸ ರೂಪವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕಳೆದ 2-3 ತಿಂಗಳ ಹಿಂದೆ ಆಲೋಚನೆ ಮಾಡಿ ಯಾಕೆ ವಚನ ಕಂಠಪಾಠ ಸ್ಪರ್ಧೆಯನ್ನು ಏರ್ಪಡಿಸಬಾರ್ದು. ಬೇರೆ ಕಡೆ 1,000 ವಚನಗಳನ್ನು ಹೇಳಿದವರಿಗೆ ಅಂತ ಮಾಡಿದ್ದಾರೆ. ನಾವು ಹಾಗೆ ಬೇಡ, 500 ವಚನಗಳನ್ನು ಅಂತ ಆಯ್ಕೆ ಮಾಡ್ತೀವಿ. 500 ವಚನಗಳು ಬರೀ ಬಸವಣ್ಣವರು ಆಗಬೇಕಾ ಅಥವಾ ಯಾವುದೋ ಒಬ್ಬ ಶರಣ ಅಥವಾ ಶರಣೆಯರದಾಗಬೇಕು ಅಂತ ಯೋಚನೆ ಮಾಡಿ ಬೇಡ, ಒಂದು 15 ಶರಣರ ವಚನಗಳಾದರೂ ನಮ್ಮ ಜನರಿಗೆ ಗೊತ್ತಾಗ. ಆ 15 ಶರಣರ ತಲಾ 20 ವಚನಗಳನ್ನು ಹಾಡ್ಬೋದು, ಆಡ್ಬೋದು. ಯಾರಿಗೆ ಹಾಡಕ್ಕೆ ಬರುತ್ತೋ ಅವ್ರು ಹಾಡ್ತಾರೆ, ಯಾರಿಗೆ ಹಾಡಕ್ಕೆ ಬರೋದಿಲ್ವೋ ನೀನು ಒಲಿದಂತೆ ಹಾಡುವೆ ಅಂತ ಹೇಳಿ ಅವರು ಗದ್ಯ ರೂಪದಲ್ಲೇ ಹೇಳ್ತಾರೆ. ಅದು 15 300 ವಚನಗಳು ಈ ನಾವು ನಿಗದಿಪಡಿಸಿದಂಥವು. ಇನ್ನು 200 ವಚನಗಳು ನಾವು ನಿಗದಿಪಡಿಸಿದ್ದಲ್ಲ, ನಿಮಗೆ ಯಾವ ವಚನಗಳು ಇಷ್ಟ ಆಗ್ತವೋ ಅಂಥ ವಚನಗಳನ್ನು ನೀವು ಹೇಳ್ಬೋದು. 5 ರೀತಿಯ ಬಹುಮಾನಗಳಿದ್ದಾವೆ. 30,000, 25,000, 20,000, 15,000, 10,000. ಅದರ ಜೊತೆಗೆ ಒಂದು ವಿಶೇಷ ಅಂತಂದರೆ, ನಿಮ್ಮನ್ನೆಲ್ಲ ಸರಿದಾರಿಯಲ್ಲಿ ಕರ್ಕೊಂಡು ಹೋಗಬೇಕಾದಂಥವ್ರು ನಾವು, ಅಂದರೆ ಸ್ವಾಮಿಗಳಿಗೆ ವಚನಗಳು ಬರದೇ ಇದ್ದು ಹೇಗೆ, ಅದನ್ನೊಂದು ಆಲೋಚನೆ ಮಾಡಿ ಸ್ವಾಮಿಗಳಿಗೆ ಈ ಸ್ಪರ್ಧೆ ಏರ್ಪಡಿಸಿದ್ರೆ ಹೇಗೆ. ಈ ಆಲೋಚನೆಯನ್ನು ನಮಗೆ ಹಾಕಿದಂಥವರು ಮಾತಾಡ ಚೆನ್ನಯ್ಯ ಸ್ವಾಮೀಜಿ ಮಠಾಧಿಪತಿಗಳಿಗೂ ಒಂದು ಸ್ಪರ್ಧೆ ಇದರಲ್ಲೇ ಏರ್ಪಡಿಸಿದರೆ ಒಳ್ಳೆಯದು, ಅದಕ್ಕೆ ಬಹುಮಾನ ನಾನು ಕೊಡ್ತೀನಿ ಅಂತ ಅವರು ಅಂತಾರೆ. ಆದರೆ ಮಠಾಧಿಪತಿಗಳು ಬರಬೇಕಲ್ರಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಅಲ್ಲಿ ಮೊದಲನೇದು 500 ವಚನಗಳನ್ನು ಹೇಳೋಂಥದ್ದು, ಎರಡನೇದು ಸಾಮಾನ್ಯರ ಜೊತೆಗೆ ನಾವು ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾ ಅನ್ನುವಂಥ ಒಂದು ಕೀಳು ಮನೋಭಾವ ಬೆಳೆದರೆ ಹೇಗೆ. ಅದಕ್ಕೆ ಅವ್ರು ಹೇಳಿದ್ರು, ಸ್ವಾಮೀಜಿ ಯಾಕೆ ಬರದೇ ಇರಲಿ, ಒಂದು ಪ್ರಯತ್ನ ಮಾಡೋಣ, ಅದರಲ್ಲಿ ಯಶಸ್ಸು ಆಗ್ಬೋದು, ಈಗ ಆಗದೇ ಇರ್ಬೋದು, ಮತ್ತೆ ಮುಂದೆ ಮರಳಿ ಯತ್ನ ಮಾಡು ಅಂತ ಮುಂದೆ ಯತ್ನ ಮಾಡಿದರೆ ಖಂಡಿತ ಇದರಲ್ಲಿ ನಾವು ಯಶಸ್ಸನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಈಗ ನಮಗೆ ಭಾಳ ಖುಷಿಯಾಗಿತ್ತು, ಒಬ್ಬರು ಸ್ವಾಮಿಗಳಾದರೂ ಬಂದಿದ್ದಾರಲ್ಲ ಸ್ಪರ್ಧೆಗೆ.
ಯಾರೂ ಇಂಥ ಕೆಲಸ ಮಾಡಿರಲಿಲ್ಲ. ನಮಗೆ ಈ ಸ್ಪರ್ಧೆ ಆಗಬೇಕಾಗಿದೆ, ಭಕ್ತರಿಗೆಲ್ಲ ಮಕ್ಕಳು. ನಮಗೆ ಸ್ಪರ್ಧೆ ಆಯಿತು ಅಂದರೆ ನಾವು ಭಕ್ತರಿಗೆ ವಚನಗಳನ್ನು ಕಲಿಸ್ಕೊಡ್ತೀವಿ. ನಾವೇ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದ ನಮಗೆ ವಚನ ಬರೆದಿದ್ದರೆ ನಾವೇನು ಭಕ್ತರಿಗೆ ಹೇಳ್ತೀವಿ ಅಂತ ಹೇಳಿ ಅವ್ರು ಬಹಳ ಒಳ್ಳೆಯ ಮಾತುಗಳನ್ನು ರಾತ್ರಿ ನಮ್ಮ ಜೊತೆ ಆಡಿದರು. ಆ ಹಿನ್ನೆಲೆಯಲ್ಲಿ ನೀವು ಬೇರೆ 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 ಭಾಗದಿಂದ ಬಂದಿದ್ದೀರಿ. ಭಾಳ ಸಂತೋಷ. ಅಂದರೆ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಅಂದರೆ ಎಲ್ಲದರಲ್ಲೂ ನೀವೇ ಮುಂದೆ ಓದೋದ್ರಲ್ಲಾಗಲಿ, ಕೆಲಸ ಮಾಡೋದ್ರಲ್ಲಾಗಲಿ, ಅಥವಾ ಬೇರೆ ಬೇರೆ ಉನ್ನತ ಸ್ಥಾನವನ್ನು ಪಡೆಯೋದ್ರಲ್ಲಾಗಲಿ ಇವತ್ತು ಮಹಿಳೆಯರು ಹಿಂದೆ ಇಲ್ಲ. ಒಂದು ಕಾಲದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ 12ನೇ ಶತಮಾನದ ಶರಣರು ಸ್ತ್ರೀಯರಿಗೆ ವಿಶೇಷವಾದಂಥ ಸ್ಥಾನಮಾನವನ್ನು ತಂದುಕೊಟ್ಟರು. ಅದರಲ್ಲೂ ಬಸವಣ್ಣವರು ಮನೆ ಬಿಟ್ಟದ್ದೇ ಹೆಣ್ಮಕ್ಳ ಸಲುವಾಗಿ. ಅವರು ಪಾಲಕರಾಗಿದ್ದಾಗ ಅವರಿಗೆ ಜನಿವಾರ ಸಂಸ್ಕಾರವನ್ನು ಅವರ ಧರ್ಮದ ರೀತಿಯಲ್ಲಿ ಮಾಡಲಿಕ್ಕೆ ಮುಂದಾಗ್ತಾರೆ. ಆಗ ಪಾಲಕ ಬಸವಣ್ಣ ಕೇಳುವಂಥ ಪ್ರಶ್ನೆ, ಹೌದು ನನಗೆ ಜನಿವಾರ ಹಾಕ್ತಿರಲ್ಲ, ನಮ್ಮ ತಾಯಿಗೆ ಹಾಕಿಲ್ಲ, ನಮ್ಮ ಅಕ್ಕನಿಗೆ ಹಾಕಿಲ್ಲ. ಹೀಗೆ ಕೇಳಿದ ತಕ್ಷಣ ಆ ವೈದಿಕ ಪರಂಪರೆ ಇವನು ತಲೆ ಹರಟೆ ಮಾಡ್ತಾನೆ, ಇಂಥವೆಲ್ಲ ಪ್ರಶ್ನೆ ಕೇಳಬಾರ್ದು. ಹೆಣ್ಮಕ್ಳು ಶೂದ್ರರಿಗೆ ಜನಿವಾರ ಕೊಡೋಕ್ಕೆ ಸಾಧ್ಯ. ಹೌದು, ಮತ್ತು ಅಂಥ ಶೂದ್ರ ಹೊಟ್ಟೆಯಲ್ಲಿ ಹುಟ್ಟಿದವು ನಾನು, ತಾನು ಶೂದ್ರ ಆಗ್ತಾನಿಲ್ಲ, ನನಗೆ ಯಾಕೆ ಕೊಡ್ತೀನಿ? ಅವ್ರು ಹೇಳ್ತಾರೆ, ಅದಕ್ಕಾಗಿ ನಿಮಗೆ ಈ ಸಂಸ್ಕಾರ ಕೊಡೋದು. ಮತ್ತು ನನಗೆ ಸಂಸ್ಕಾರ ಕೊಟ್ಟ ಮೇಲೆ ಅವ್ರಿಗೆ ಸಂಸ್ಕಾರವನ್ನು ಕೊಟ್ಟರೆ ಅವರು ಶೂದ್ರತ್ವವನ್ನು ಕಳ್ಕೊಳ್ತಾರಲ್ಲ. ಉತ್ತರ ಹೇಳೋಕ್ಕಾಗಲ್ಲ ಪುರೋಹಿತರು. ಕೊನೆಗೆ ಅವ್ರು ಒಂದೇ ಒಂದು ಉತ್ತರ, ಬಹಿಷ್ಕಾರ. ಈಗಲೂ ಕೂಡ ಊರಲ್ಲಿ ಮಾಡಬಾರ್ದಂಥ ಅನಾಚಾರಗಳನ್ನು ಯಾರಾದರೂ ಮಾಡಿದರೆ ಅವ್ರಿಗೆ ಬಹಿಷ್ಕಾರ ಹಾಕೋದನ್ನು ನೋಡ್ತೀವಿ. ಆಗ ಬಹಿಷ್ಕಾರ ತುಂಬ ಕಟ್ಟುನಿಟ್ಟಾಗಿ ಮಾಡ್ತಾರೆ. ಆ ಬಹಿಷ್ಕಾರ ಹಾಕ್ತಾರೆ ಅಂದರೆ ಅವ್ರಿಗೆ ಬೆಂಕಿ ಬಿಸಿಲು ಎಲ್ಲನೂ ಕಟ್ ಮಾಡ್ತಾರೆ. ಅವ್ರು ಯಾರ ಜೊತೆಗೂ ಸಂಪರ್ಕವನ್ನು ಇಟ್ಕೊಳ್ಳದೇ ಇರೋದು. ಆಗ ಬಾಲಕ ಬಸವಣ್ಣ ಹೇಳ್ತಾನೆ, ನೀವು ನನಗೇನು ಬಹಿಷ್ಕಾರ ಆಗ್ತೀರಿ, ನಿಮ್ಮ ಎಲ್ಲ ಕೊಟ್ಟು ಸಂಪ್ರದಾಯಗಳಿಗೆ ನಾನೇ ಬಹಿಷ್ಕಾರ ಆಗ್ತೇನೆ. ನೋಡಿ ಎಂಥ ಎದೆಗಾರಿಕೆ ಆ ಬಾಲಕರು. ಹಾಗಾಗಿ ಮಹಿಳೆಯರ ಪರವಾಗಿ ಯಾರಾದರೂ ಮೊಟ್ಟ ಮೊದಲು ಜಗತ್ತಿನಲ್ಲಿ ಹೋರಾಟ ಮಾಡಿದ್ದಾರೆ ಅಂದರೆ ಅದು ವಿಶ್ವಗುರು ಬಸವಣ್ಣ. ನೀವೆಲ್ಲ ತಾಯಂದರು ವಚನಗಳನ್ನು ಕೇಳಲಿಕ್ಕೆ ಬಂದಿದೆ. ಇನ್ನು ನಮ್ಮಲ್ಲಿ ಅನೇಕ ರೀತಿಯ ಮೌಢ್ಯಗಳು ತುಂಬಿ ತುಳುಕ್ತಾ ಇದ್ದಾವೆ. ಆ ಮೌಢ್ಯಗಳನ್ನು ಬೆಳೆಸೋದ್ರಲ್ಲಿ ನೀವೇನು ಕಡಿಮೆ ಹೆಣ್ಮಕ್ಳು ಅಷ್ಟೇ ಯಾಕೆ ಸ್ವಾಮಿಗಳು ಕಡಿಮೆ. ಭಾಳ ಹಿಂದೆ ನಾವು ಲೇಖನದಲ್ಲೆಲ್ಲೋ ಬರ್ತಿದ್ದೀವಿ. ರಾಣೆಬೆನ್ನೂರು ಕಡೆ ಒಬ್ಬರು ಸ್ವಾಮಿಗಳು ನಮಗೆ ಫೋನ್ ಮಾಡಿ, ಸ್ವಾಮೀಜಿ ನಮ್ಮ ಹೊಸ ಮಠ ಕಟ್ಟಿಸಿದ್ದೀವಿ, ಅದರ ಉದ್ಘಾಟನೆಗೆ ಇಂಥ ದಿವಸ ಇಟ್ಕೊಂಡಿದ್ದೀವಿ, ತಾವು ಬರಬೇಕು. ನಾವು ನಮ್ಮ ದಿನಚರಿಯನ್ನು ನೋಡಿದ್ವಿ. ಅವತ್ತು ಬೇರೆ ಕಾರ್ಯಕ್ರಮ ಇತ್ತು. ಅವತ್ತು ಆಗೋದಿಲ್ಲ ರೀ, ನಮಗೆ ಬೇರೆ ಕಾರ್ಯಕ್ರಮ ಇದೆ, ನೀವು ತಾರೀಕು ಏನಾದರೂ ಬದಲಾಯಿಸ್ಕೊಳ್ಳೋದಾದರೆ ಬರ್ತೀವಿ. ತಕ್ಷಣ ಆ ಸ್ವಾಮಿಗಳು ಹೇಳಿತ್ತು, ಅವತ್ತು ಅಮೃತಗಳಿಗೆ ಇದೆ, ಶ್ರೇಷ್ಠ ಕಾಲ, ನೀವು ಬರದೇ ಇದ್ದರೂ ಚಿಂತೆ ಇಲ್ಲ, ನಾವು ಅವತ್ತೇ ಮಾಡ್ತೀವಿ. ಆಗ ಈ ಸ್ವಾಮಿಗಳ ಅಜ್ಞಾನಕ್ಕೆ ಏನು ಹೇಳಬೇಕು ಅಂತ ನಮ್ಮಲ್ಲಿ ನಾವು ಮರಗಿದ್ವಿ. ಈಗ ಜ್ಯೋತಿಯನ್ನು ಬೆಳಗಿಸ್ಲಿಕ್ಕೆ ನಾವು 2 ಮಕ್ಕಳನ್ನ, ಪುಟ್ಟ ಮಕ್ಕಳನ್ನ ಆಹ್ವಾನಿಸಿದಾಗ ಆಕೆಗೆ ಒಂದು ಕೈ ಇಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆಕೆ ಇನ್ನೊಬ್ಳಿಗೆ ಹೇಳ್ಬೋದಾಗಿತ್ತು, ನಾನು ಎಡಗೈಯಿಂದ ಹಚ್ಚಿದರೆ ಅಪಶಕನ ಆಗುತ್ತೆ, ನೀನು ಮೊದಲು ಹಚ್ಚು ಅಂತ ಹೇಳ್ಬೋದಾಗಿತ್ತು. ಆದರೆ ಕೇಳಲಿಲ್ಲ. ನಾವು ಜ್ಯೋತಿಯನ್ನು ಕೊಟ್ಟ ತಕ್ಷಣ ಆಕೆ ಎಡಗೈಯಿಂದ ಅದನ್ನು ಹಚ್ಚಿದ್ವಿ. ನಮ್ಗೆ ಎಷ್ಟು ಖುಷಿ ಆಯಿತು ಆವಾಗ ಅಂತಂದರೆ, ನಿಜವಾಗ್ಲೂ ಇವತ್ತು ಸಾರ್ಥಕ ಆಯಿತು.
ನಮ್ಮ ಅಧ್ಯಾಪಕರು ಹೇಳಿದ್ರಲ್ಲ, ನಾವು ಲಿಂಗ ಪೂಜೆ ಮಾಡೋದು ಯಾವ ಕೈಯಲ್ಲಿ? ಎಡಗೈಯಲ್ಲಿ. ಅದು ಶ್ರೇಷ್ಠ ಅಲ್ಲ ಅನ್ನೋದಾಗಿದ್ದರೆ ಬಸವಣ್ಣವ್ರು ಯಾಕೆ ಕೈ ಹಿಂಗೆ ಹಿಡಿದು ಪೂಜೆ ಮಾಡ್ಬೋದಾಯ್ತಲ್ಲ ನೋಡಿ. ಅವ್ರು ಬಹುಶಃ ಅದನ್ನು ಜಾರಿಯಲ್ಲಿ ತರುವಾಗಲೂ ಕೂಡ ಈ ಮೌಢ್ಯಗಳನ್ನು ನಿವಾರಣೆ ಮಾಡುವಂಥ ಆಲೋಚನೆ ಅವ್ರ ಮನದಲ್ಲಿ ಸುಳಿದಿರ್ಬೋದ ಏನೋ. ಹೀಗೆ ಆ ವಚನಗಳು ನಮ್ಮನ್ನು ಹೊಸ ದಿಕ್ಕಿನತ್ತ, ಹೊಸ ಬೆಳಕಿನತ್ತ ಕರ್ಕೊಂಡು ಹೋಗೋದು. ಅಂಥ ವಚನಗಳನ್ನು ನಾವು ಎಷ್ಟು ಹೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಳಿದ್ದನ್ನು ಎಷ್ಟು ಅರ್ಥ ಮಾಡ್ಕೊಳ್ತೀವಿ, ಅರ್ಥ ಮಾಡ್ಕೊಂಡಿದ್ದನ್ನು ಎಷ್ಟು ಅನುಷ್ಠಾನದಲ್ಲಿ ತಂದಿದ್ದೀವಿ. ಇವುಗಳನ್ನು ನಾವು ಸರಿಯಾಗಿ ಗ್ರಹಿಸ್ಕೊಂಡ್ರೆ ನಮ್ಮ ಬದುಕನ್ನು ಕಟ್ಟಿಕೊಳ್ಬೋದು, ಬೇರೆಯವರ ಬದುಕನ್ನು ಕೂಡ ಕಟ್ಟಬಹುದು. ಶರಣರು ಮಾಡಿದ್ದು ಅದೇ ಕೆಲಸ. ಮೊದಲು ತಮ್ಮ ಬದುಕನ್ನು ಕಟ್ಟಿಕೊಂಡ್ರು. ಅವರೇನು ಹೇಳ್ತಾರೆ? ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ, ನುಡಿದಂತೆ ನಡೆಯುವೆ. ಅಂದರೆ ನಾನು ಒಳ್ಳೆ ಮಾತಾಡ್ತೇನೆ, ಆಡದಂತೆ ನಡೆಯುವೆ. ತಮ್ಮನ್ನು ತಾವು ಮೊದಲು ಸುಧಾರಣೆ ಮಾಡಿಕೊಂಡು ನಂತರ ಲೋಕದ ಸುಧಾರಣೆಗೆ ಮುಂದಾದ. ಅಲ್ಲಿ ಆತ್ಮ ಕಲ್ಯಾಣವೂ ಇದೆ, ಲೋಕ ಕಲ್ಯಾಣವೂ ಇದೆ. ಆ ನೆಲೆಯಲ್ಲಿ ನೀವೆಲ್ಲ ಬಂದಿರುವಂಥದ್ದು ನನಗೆ ತುಂಬ ಸಂತೋಷ. ಕೆಲವು ಸೂಚನೆಗಳನ್ನು ಅವರು ನೀಡಿದ್ದಾರೆ, ಈಗಾಗಲೇ ನೀವು ಪತ್ರಿಕೆಗಳಲ್ಲಿ ನೋಡಿರ್ಬೋದು. ಈ 15 ಶರಣರ ವಚನಗಳನ್ನು ಮೊದಲು ನೀವು ಹೇಳಬೇಕು, 20 ವಚನಗಳು. ಆನಂತರ ಇದೆ ನಮ್ಮ ಇದರಲ್ಲೆಲ್ಲ ಇದೆ. ನಂತರ ನಿಮಗೆ ಯಾವ ವಚನಗಳು ಇಷ್ಟಲ್ಲ ಅಂಥ ವಚನಗಳು. ಹಾಗೆ ಹೇಳುವ ಮುನ್ನ ಆ ಎಲ್ಲ ವಚನಗಳನ್ನು ನೀವು ಬರ್ಕೊಂಡು ಬಂದು ನಿರ್ಣಾಯಕರ ಕಡೆ ಕೊಡಬೇಕು. ಆಮೇಲೆ ನಿಮಗೆ ಈಗ ಈ ವಚನ ಮತ್ತೆ ಹೇಳಿದ್ದೇನೋ ಒಂದು ಅನುಮಾನ ಬಂದುಬಿಡುತ್ತಲ್ಲ, ಹಾಗಾಗಿ ಆ ವಚನಗಳ ಮೊದಲ ಸಾಲನ್ನು ನೀವು ಗುರುತಿರಬೇಕು ಅಂತ ಹೇಳಿ, ಇಕ್ಕಳ ಬೇಡ ಕೊಲ್ಲಬೇಡ, ಇವನಾಡವ ಇವನಾಡವ ಅಂತ ಹೋಗೋಣ. ಹೀಗೆ ಒಂದೊಂದೇ ಸಾಲುಗಳನ್ನು ನೀವು ಬರ್ಕೊಂಡು ಅದನ್ನು ಹೇಳ್ತಾ ಹೋದರೆ ಕಾಲದ ಉಳಿತಾಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ಸಾಲುಗಳನ್ನು ನೀವು ಬರ್ಕೊಂಡು ಅದನ್ನು ಹೇಳಬೇಕು. ನಿರ್ಣಾಯಕರಿಗೂ ಕೆಲವು ಸೂಚನೆ ಬರೀ ನಿಮಗೆ ಹೇಗೆ ಸೂಚನೆ ಕೊಟ್ಟಿದ್ದೀವೋ ಹಾಗೆ ನಿರ್ಣಾಯಕರಿಗೂ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅವರಿಗೆ ಸೂಚನೆಗಳು ಏನು ಅಂತಂದರೆ, ಎಷ್ಟು ವಚನಗಳನ್ನು ಹೇಳಿದ್ದಾರೆ ಅಂತ ಸಂಖ್ಯೆಯನ್ನು ಇಲ್ಲಿ ಹಾಕ್ಕೊಂಡಿದ್ದಾರೆ. ಆ ಸಂಖ್ಯೆಗೆ ಅನುಗುಣವಾಗಿ ಅವರ ಅಂಕಗಳನ್ನು ಕೊಡ್ತಾರೆ. ನೀವು 500 ವಚನಗಳನ್ನು ಹೇಳಿದರೆ 30 ಅಂಕಗಳನ್ನು ಕೊಡ್ತಾರೆ. ಕಡಿಮೆ ಹೇಳ್ತಾ ಹೋದ್ರಿ ಅಂದರೆ ಅಂಕಗಳನ್ನು ಕಡಿಮೆ ಮಾಡ್ತಾರೆ. ಆಮೇಲೆ ಹೇಳುವಾಗ ಸ್ಪಷ್ಟತೆ ಇರಬೇಕು, ಎಲ್ಲೂ ಕೂಡ ದೋಷಗಳಿರಬಾರ್ದು. ಆ ಸ್ಪಷ್ಟತೆಗೆ 20 ಅಂಕಗಳಿರ್ತವೆ. ಆಮೇಲೆ ನಿರರ್ಗಳವಾಗಿ ಹೇಳಬೇಕು. ಒಂದು ಸಾಲು ಹೇಳಿ ಮತ್ತೇನೋ ನೆನಪಿಸ್ಕೊಂಡು ಅದಲ್ಲ ಮತ್ತೊಂದು ಏನೋ ಹೇಳ್ತಾರಲ್ಲ, ಆ ನಿರರ್ಗಳತೆ ಇರಲ್ಲ. ಹಾಗೆ ನಿರರ್ಗಳವಾಗಿ ಹೇಳೋದು 15 ಅಂಕಗಳಿರ್ತವೆ. ಆಮೇಲೆ ಪ್ರತಿಯೊಂದು ವಚನದಲ್ಲೂ ಚಿಹ್ನೆಗಳಿರ್ತವೆ. ಉದ್ಗಾರವಾಚಕ, ಪೂರ್ಣವಿರಾಮ, ಅಲ್ಪವಿರಾಮ, ವಿವರಣೆ. ಆ ಚಿಹ್ನೆಗಳನ್ನು ನೀವು ಗಮನದಲ್ಲಿಟ್ಟುಕೊಂಡೇ ವಚನಗಳನ್ನು ಹೇಳ್ತಾ ಹೋದರೆ ಆ ವಚನ ಸುಲಭವಾಗಿ ಬೇರೆಯವರಿಗೆ ಅರ್ಥ ಆಗುತ್ತೆ. ಹಾಗೆ ಆ ಚಿಹ್ನೆಗಳನ್ನು ಹೇಗೆ ಬಳಸ್ತೀರಿ ಅನ್ನೋದ್ರ ಮೇಲೆ 15 ಅಂಕಗಳು ಇರ್ತವೆ. ಆಮೇಲೆ ಭಾಷೆಯ ಶುದ್ಧಿ, ಅಕಾರ, ಅಕಾರ, ಶಕಾರ, ಶಕಾರ, ಹಾಲು ಅಂತ ಹೇಳಬೇಕು. ಹಾಲು ಅಂದ್ಬಿಟ್ರೆ ಹನುಮಂತೇವರು ಅನ್ಬೇಕು. ಹನುಮಂತೇವರು ಅಂದರೆ ಆ ಭಾಷಾ ಶುದ್ಧಿಯನ್ನು ಕೂಡ ಅದಕ್ಕೆ 10 ಅಂಕಗಳಿರ್ತವೆ. ಆಮೇಲೆ ಹೇಳುವಾಗ ಧ್ವನಿಯ ಏರಿಳಿತ ಇರಬೇಕು. ಈ ಹಾಡಿನಲ್ಲಿ ಹಾಡುವಾಗ ಏರಿಳಿತ ಇರ್ತದೆ. ಅಂಥ ಏರಿಳಿತನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ 10 ಅಂಕಗಳು ಕೊಡ್ತಾರೆ. ಒಟ್ಟು 100 ಅಂಕಗಳಿರ್ತವೆ. ಆ 100 ಅಂಕಗಳಲ್ಲಿ ಹೆಚ್ಚು ಅಂಕಗಳನ್ನು ಯಾರು ಪಡ್ಕೊಳ್ತೀರೋ ಅವರು ಪ್ರಥಮ, ದ್ವಿತೀಯ, ತೃತೀಯ ಅಂತ ತೀರ್ಮಾನ ಮಾಡ್ತಾರೆ. ಸೈ ಕಡೆ ಕನಿಷ್ಠ 200 ವರ್ಷಗಳನ್ನಾದರೂ ಹೇಳಿದರೆ ಅಂಥವ್ರಿಗೆ ಒಂದು ಸರ್ಟಿಫಿಕೇಟು, ಒಂದು ಟವಲ್ಲು, ಒಂದು ಪುಸ್ತಕ, ವಚನದ ಪುಸ್ತಕ ಇಂಥವನ್ನೆಲ್ಲ ಕೊಡ್ತಾರೆ. ಹಾಗಾಗಿ ನೀವೆಲ್ಲರೂ ಕನಿಷ್ಠ 200 ವಚನ ಆದರೂ ಕಲ್ತ್ಕೊಂಡು ಬಂದಿದ್ದೀರಿ ಅಂತ ನಾವು ಭಾವಿಸ್ಕೊಳ್ತೀವಿ.
ತುಂಬ ಸಂತೋಷ. ಅದರಲ್ಲಿ ಕೂಡ ಮತ್ತೆ ಗ್ರೇಡಿಯೇಷನ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇದೊಂದು ಹೊಸ ಪ್ರಯೋಗ. ಈ ಪ್ರಯೋಗ ನಮಗೂ ಹೊಸತು. ನೀವು ಕೆಲವರು ಆಗಲೇ ಬೇರೆ ಬೇರೆ ಕಡೆ ಭಾಗವಹಿಸ್ದಂಗೆ ಕಾಣ್ತೀರಿ. ಈ ಪ್ರಯೋಗ ನಿಮಗೆ ಇನ್ನಷ್ಟು ಬದುಕಿಗೆ ಭರವಸೆಯನ್ನು ತುಂಬಲಿ ಅಂತ ಆಸೆ. ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ನೀಡುವಂತಿರಬೇಕು ನೀಡದಂತಿರಬೇಕು ನೀಡುವಂತಿರಬೇಕು ನೀಡದಂತಿರಬೇಕು ನೀಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು ನೀಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವನ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಕೂಡಲ ಸಂಗಮ ದೇವನ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವಂತಿರಬೇಕು